ಸಂಕ್ಷಿಪ್ತ ಶ್ರೀ ಸಾಯಿ ಸಚ್ಚರಿತೆ 12ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಭೂಮಿಯ ಮೇಲೆ ಆಗಾಗ ಪರಮಾತ್ಮ ಶಿಷ್ಟ ರಕ್ಷಣಾ ಮತ್ತು ದುಷ್ಟ ಶಿಕ್ಷಣಕ್ಕಾಗಿ ಅನೇಕ ಅವತಾರಗಳನ್ನು ತಾಳುತ್ತಾನೆ. ಅದರಲ್ಲಿ ಸಂತರು ದುಷ್ಟರನ್ನು ತಿದ್ದಲು ಯತ್ನಿಸಿ ಅವರನ್ನು ಭವಸಾಗರದಿಂದ ಪಾರುಗಾಣಿಸುವರು. ಸಂತರಲ್ಲಿ ದೇವರು ಸದಾ ಸನ್ನಿಹಿತನಾಗಿರುತ್ತಾನೆ. ಶ್ರೀ ಸಾಯಿ ಬಾಬಾರು ಇವರಲ್ಲಿ ಅಗ್ರಗಣ್ಯರು. ಶತ್ರು ಮಿತ್ರ ಎಲ್ಲರೂ ಅವರ ದೃಷ್ಟಿಯಲ್ಲಿ ಸರಿಸಮಾನರಾಗಿದ್ದರು. ಅವರು ತಮ್ಮ ಪುಣ್ಯವನ್ನು ಭಕ್ತರಿಗಾಗಿ ವಿನಿಯೋಗಿಸಿದರು. ಅನೇಕರಿಗೆ ಅವರ ದರ್ಶನಾಪೇಕ್ಷೆ ಇದ್ದರೂ ಸಮಾಧಿಯ ನಂತರವೇ ದರ್ಶನ ದೊರಕಿತ್ತು. ಭಕ್ತರು ಬಾಬಾ ಅವರ ದರ್ಶನ ಪಡೆದ ನಂತರ ಶಿರಡಿ ಕ್ಷೇತ್ರದಲ್ಲಿ ಬಹುದಿವಸ ಇರಲು ಸಾಧ್ಯವಿರಲಿಲ್ಲ. ಕೂಡಲೇ ಹೊರಡುವಂತೆಯೂ ಇರಲಿಲ್ಲ. ಅವರ ಆಜ್ಞೆಯ ನಂತರವೇ ಭಕ್ತರು ಶಿರಡಿಯಿಂದ ಹೊರಡಬಹುದಾಗಿತ್ತು. ಹೀಗೆ ಶ್ರೀ ಗುರುಗಳ ಆಜ್ಞೆಯನ್ನು ಪಾಲಿಸಿ ಆಪತ್ತುಗಳನ್ನು ಪರಿಹರಿಸಿಕೊಂಡ ಹಾಗೂ ಪಾಲಿಸದೆ ಆಪತ್ತುಗಳನ್ನು ತಂದುಕೊಂಡ ಭಕ್ತರ ಪ್ರಸಂಗಗಳು ಹಲವಾರು. ಶ್ರೀ ಸಾಯಿ ಭಕ್ತರಾದ ಕಾಕಾ ಮಹಾಜನಿ ಅವರು ಮುಂಬೈ ನಗರದಿಂದ ಶಿರಡಿಗೆ ಶ್ರೀ ಕೃಷ್ಣ ಜಯಂತಿ ಸಮಾರಂಭಕ್ಕೆ ಹೊರಟರು. 1 ವಾರ ಅಲ್ಲಿ ಇರಬೇಕೆಂದು ಅವರ ನಿರ್ಧಾರವಾಗಿತ್ತು. ಬಾಬಾ ಅವರು ಕಾಕಾ ಅವರು ತಮ್ಮ ದರ್ಶನ ಪಡೆದ ಸ್ವಲ್ಪ ಹೊತ್ತಿನಲ್ಲೇ ನೀನು ಯಾವಾಗ ಇಲ್ಲಿಂದ ಹೊರಡುವೆ ಎಂದರು. ಕಾಕಾ ಅವರು ತಾವು ಅಪ್ಪಣೆ ಕೊಟ್ಟಾಗ ಎಂದರು. ಹಾಗಾದರೆ ನಾಳೆ ಹೊರಡು ಎಂದರು ಬಾಬಾ. ಮಸೀದಿಯಲ್ಲಿ ಬಾಬಾ ಅವರ ಆಜ್ಞೆ ಎಂದರೆ ಸುಗ್ರೀವನ ಶಾಸನದಂತೆ ಎಲ್ಲರೂ ಪಾಲಿಸಲೇಬೇಕಾಗಿತ್ತು. ಕಾಕಾರವರು ಇದೇ ರೀತಿ ಮುಂಬಯಿಗೆ ವಾಪಸ್ಸಾದರು. ಅವರು ಕಚೇರಿ ತಲುಪಿದಾಗ ಅವರ ಮಾಲೀಕನು ಅವರನ್ನೇ ನಿರೀಕ್ಷಿಸುತ್ತಿದ್ದನು. ಅಲ್ಲಿ ಅವರ ಅಗತ್ಯ ಬಹಳವಿದ್ದು ಈ ಬಗ್ಗೆ ಶಿರಡಿಗೆ ಪತ್ರವೂ ಹೋಗಿತ್ತು. ಹೀಗಿತ್ತು ಶ್ರೀ ಸಾಯಿಯವರ ಆಜ್ಞೆಯ ವೈಚಿತ್ರ. ನಾಸಿಕದ ವಕೀಲ ಭಾವು ಸಾಹೇಬ್ ಧುಮಾಳರು ಮೊಕದ್ದಮೆಯೊಂದನ್ನು ನಡೆಸಲು ನಿಘಾಡಕ್ಕೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಶಿರಡಿಯಲ್ಲಿಳಿದು ಶ್ರೀ ಸಾಯಿ ದರ್ಶನ ಪಡೆದರು. ಅವರು 1 ವಾರ ತಂಗುವಂತೆ ಹೇಳಿದರು. ಅದೇ ಹೊತ್ತಿಗೆ ನ್ಯಾಯಾಧೀಶರು ವ್ಯಾಧಿ ಪೀಡಿತರಾಗಿ ಮೊಕದ್ದಮೆ ಮುಂದೂಡಲ್ಪಟ್ಟ ಸುದ್ದಿ ತಿಳಿಯಿತು. ವಾರದ ನಂತರ ಭಾವು ಸಾಹೇಬರು ನಿಘಾಡಕ್ಕೆ ಹೋದರು. ನಂತರ ಅವರು ಮೊಕದ್ದಮೆಯಲ್ಲಿ ಜಯಶೀಲರಾದರು. ನಾನಾ ಸಾಹೇಬ್ ನಿಂಹೋಣ್ಕರ್ರರು ಪತ್ನಿಯೊಡನೆ ಶಿರಡಿಯಲ್ಲಿ ತಂಗಿದ್ದರು. ಆಗ ತಮ್ಮ ಮಗನು ಬೇಲಾಪುರದಲ್ಲಿ ಕಾಯಿಲೆಯಿಂದ ಹಾಸಿಗೆ ಹಿಡಿದಿರುವೆನೆಂಬ ಸುದ್ದಿ ಅವರಿಗೆ ಮುಟ್ಟಿತು. ನಾನಾ ಮಗನನ್ನು ನೋಡಿಕೊಂಡು ಕೂಡಲೇ ಹೊರಟು ಬರುವಂತೆ ಪತ್ನಿಗೆ ಸೂಚಿಸಿದರು. ತಾಯಿಗೆ ಮಗನ ಬಳಿ ಕೆಲವು ದಿನಗಳಾದರೂ ಇದ್ದು ಬರಬೇಕೆಂಬ ಆಶೆಯಿತ್ತು. ಏನೂ ತೋಚದೇ ಇದ್ದಾಗ ಬಾಬಾ ಅವರ ಸಹಾಯಕ್ಕೆ ಬಂದರು. ಬೇಗ ಹೊರಡು, 4-6 ದಿನ ಇದ್ದು ಬಾ, ಗಾಬರಿ ಬೇಡ ಎಂದು ಅವರಿಗೆ ಬಾಬಾ ಅವರು ಧೈರ್ಯ ನೀಡಿ ಆಶೀರ್ವದಿಸಿದರು. ತಾಯಿಯ ಮನಸ್ಸಿನಲ್ಲಿದ್ದಂತೆ ಶ್ರೀ ಸಾಯಿಯವರ ಆಜ್ಞೆ ಇತ್ತು. ಸದಾಚಾರ ಸಂಪನ್ನರು, ಜ್ಯೋತಿಷ್ಯ ವೇದ ಪಾರಂಗತರೂ ಆದ ನಾಸಿಕದ ಮುಳೆ ಶಾಸ್ತ್ರಿಗಳು ಬಾಪೂ ಸಾಹೇಬ್ ಬೂಟಿಯವರನ್ನು ಕಾಣಲು ಶಿರಡಿಗೆ ಬಂದರು. ಬಾಬಾ ಅವರ ದರ್ಶನ ಪಡೆಯಲು ಮಸೀದಿಗೆ ಬಂದಾಗ ಎಲ್ಲರಿಗೂ ಶ್ರೀ ಸಾಯಿನಾಥರು ಮಾವಿನ ಹಣ್ಣು ಬಾಳೆಹಣ್ಣುಗಳನ್ನು ಹಂಚಿದರು. ಹಸ್ತಸಾಮುದ್ರಿಕೆಯಲ್ಲಿ ನಿಪುಣ ಶಾಸ್ತ್ರಿಯವರು ಬಾಬಾ ಅವರ ಹಸ್ತವನ್ನು ಪರೀಕ್ಷಿಸಲು ಬಯಸಿದರು. ಬಾಬಾ ಇದನ್ನು ನಿರಾಕರಿಸಿ ಶಾಸ್ತ್ರಿಯವರಿಗೆ 4 ಬಾಳೆಹಣ್ಣು ನೀಡಿ ಕಳುಹಿಸಿದರು. ಶಾಸ್ತ್ರಿಯವರು ಮರುದಿನ ಬೆಳಗಿನ ಸಂಧ್ಯಾವಂದನೆ ಮುಗಿಸಿ ಬರುತ್ತಿದ್ದಾಗ ಶ್ರೀ ಸಾಯಿ ಅವರು ತಮ್ಮ ಶಿಷ್ಯರೊಬ್ಬರಿಗೆ ಕಾವಿ ಧರಿಸುವೆ, ಸ್ವಲ್ಪ ಗೇರೆಣ್ಣೆ ತಂದುಕೊಡು ಎಂದರು. ಮಧ್ಯಾಹ್ನದ ಆರತಿಗೆ ಶಾಸ್ತ್ರಿಯವರು ಬಂದರು. ಬಾಬಾ ಅವರು ದಕ್ಷಿಣೆಗಾಗಿ ಅವರಿಗೆ ಹೇಳಿ ಕಳುಹಿಸಿದರು. ಶುದ್ಧ ಅಗ್ನಿಹೋತ್ರಿ ಬ್ರಾಹ್ಮಣರಾದ ಮುಳೆ ಶಾಸ್ತ್ರಿಯವರಿಗೆ ಇದು ಒಪ್ಪಿಗೆಯಾಗಲಿಲ್ಲ. ಆದರೂ ಮಸೀದಿಗೆ ಬಂದಾಗ ಅವರು ಅಲ್ಲಿ ತಮ್ಮ ಗುರು ಶ್ರೀ ಘೋಲಪನಾಥ ಮಹಾರಾಜನನ್ನು ಕಂಡರು. ತಮಗೆ ತಾವೇ ಅರಿವಿಲ್ಲದಂತೆ ಶಾಸ್ತ್ರಿಯವರು ಗುರುಗಳ ಚರಣಗಳಿಗೆರಗಿದರು. ತಲೆ ಎತ್ತಿ ನೋಡಿದಾಗ ಮತ್ತೆ ಸಾಯಿಬಾಬಾ ಅವರನ್ನು ಕಂಡು ದಕ್ಷಿಣೆಯನ್ನು ಅರ್ಪಿಸಿದರು. ವೈದ್ಯರೊಬ್ಬರು ಶಿರಡಿಗೆ ಬಂದರು. ನಾನು ಶ್ರೀರಾಮ ಭಕ್ತ, ಮುಸ್ಲಿಂ ಸಂತರಾದ ಬಾಬಾ ಅವರಿಗೆ ನಮಸ್ಕಾರ ಮಾಡಲಾರೆ ಎಂದು ಅಲ್ಲಿನ ಅಧಿಕಾರಿಗಳಿಗೆ ಹೇಳಿದರು. ಅಲ್ಲಿನ ಮಾಮಲೆದಾರರು ಇದರಲ್ಲಿ ಅಭ್ಯಂತರವೇನೂ ಇಲ್ಲವೆಂದು ತಿಳಿಸಿದರು. ಡಾಕ್ಟರ್ ಅವರು ಮಸೀದಿಗೆ ಬಂದಾಗ ಶ್ರೀ ಸಾಯಿ ಅವರಿಗೆ ನಮಸ್ಕರಿಸಲು ಹೊರಟರು. ಆಶ್ಚರ್ಯದಿಂದ ಮಿತ್ರರು ಇದೇನು ನಿಮ್ಮ ಬದಲಾವಣೆ ಎಂದು ಕೇಳಿದರು. ಡಾಕ್ಟರರು ನಾನು ಶ್ರೀರಾಮನನ್ನೇ ಕಂಡೆ. ಇವರು ಮಹಮ್ಮದೀಯ ಸಂತರಲ್ಲ, ಸಾಕ್ಷಾತ್ ಪರಮಾತ್ಮ ಶ್ರೀರಾಮನ ಅವತಾರಿಗಳು ಎಂದರು. ಮಾರನೆಯ ದಿನ ಕನಸಿನಲ್ಲಿ ಅವರಿಗೆ ಬಾಬಾ ಅವರ ದರ್ಶನ ಹಾಗೂ ಆಶೀರ್ವಾದಗಳು ದೊರೆತವು. ಅವರು ಸಾಯಿ ಭಕ್ತರಾದರು. ನಮ್ಮ ಗುರುವಿನಲ್ಲಿ ಅಚಲ ನಂಬಿಕೆ ಹಾಗೂ ಭಕ್ತಿಗಳಿರಬೇಕು ಎಂಬುದೇ ಈ ಎಲ್ಲ ಪ್ರಸಂಗಗಳ ಸಾರ. ಇಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 12ನೇ ಅಧ್ಯಾಯವು ಸಂಪೂರ್ಣವಾಯಿತು.